ನಮಸ್ಕಾರ. ಸೊ ತುಂಬ ಜನ 30 ವರ್ಷ ನಂತರ ಮಹಿಳೆಯರಿಗೆ ತುಂಬ ಇನ್ಸುಲಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವರು ಇಲ್ಲ ಅಂದ್ರೂ ಅವ್ರಿಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೆ. ಇದು ಬಂದುಬಿಟ್ಟು ಲೇಸಿನೆಸ್ ಅಲ್ಲ, ಇದು ಬೇಸಿಕ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸು. ನಿಮ್ಮ ಹಾರ್ಮೋನ್ಸು ಕನ್ಫ್ಯೂಸ್ಡ್ ಆಗಿದೆ. ಸೊ ಹಾರ್ಮೋನ್ಸಲ್ಲಿ ಏರುಪೇರು ಆದಾಗ, ಯಾವಾಗ ಏರುಪೇರು ಆಗುತ್ತೆ ಅಂದರೆ, ನೀವು ತುಂಬ ಕಾನ್ಸ್ಟೆಂಟಾಗಿ ಸ್ನ್ಯಾಕಿಂಗ್ ಮಾಡ್ತಾ ಇರ್ತೀರಾ, ಹೈ ಕಾರ್ಬೋಹೈಡ್ರೇಟ್ಸ್ ಫುಡ್ ತಿಂತಾ ಇರ್ತೀರಾ, ರಾತ್ರಿ ಇಡೀ ಮಲಗಲ್ಲ, ಬರೀ ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗು, ಆಮೇಲೆ ಮನೆ ವಿಷಯದಲ್ಲಿ ತುಂಬ ಓವರ್ ಥಿಂಕಿಂಗ್ ಮತ್ತು ತುಂಬ ಸ್ಟ್ರೆಸ್ಸು. ಸೊ ತುಂಬ ಮಹಿಳೆಯರು ತುಂಬ ಕಾಫಿ, ತುಂಬ ಟೀ, ನಾನ್ ಸ್ಟಾಪಾಗಿ ಟೀ ಕುಡಿಯೋ ಟೈಮಲ್ಲಿ ಅವ್ರಿಗೆ ಇನ್ನೂ ಜಾಸ್ತಿ ಶುಗರ್ ಕ್ರೇವಿಂಗ್ ಬರುತ್ತೆ. ಈಗ ಸಮ್ಮರ್ ಆಗಿದ್ದ ಕಾರಣಕ್ಕೆ ಜಾಸ್ತಿ ಅವ್ರಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತೆಲ್ಲ ಅನಿಸುತ್ತೆ. ಅದೆಲ್ಲ ಹೈ ಫ್ಯಾಟು. ಸೊ ಏನಾಗ್ಬಿಡುತ್ತೆ, ನಿಮ್ಮ ಹಾರ್ಮೋನ್ಸ್ ಫಂಕ್ಷನಿಂಗಲ್ಲೇ ಫುಲ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಎಸ್ಪೆಷಲಿ ಇನ್ಸುಲಿನ್ನು. ಶುಗರ್ ಐಟಮ್ ತಿಂದ ತಕ್ಷಣ ಅಲ್ಲಿ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ ಮತ್ತು ಇನ್ಸುಲಿನ್ನು ತುಂಬ ಜಾಸ್ತಿ ಆಗುತ್ತೆ. ಸೊ 30 ನಂತರ ಮಹಿಳೆಯರಿಗೆ ಆಟೋಮ್ಯಾಟಿಕ್ಕಾಗಿ ಇನ್ಸುಲಿನ್ ಲೆವೆಲಲ್ಲಿ ಏರುಪೇರು ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಸ್ನ್ಯಾಕಿಂಗ್ ಮಾಡೋದಾಗಲಿ, ಶುಗರ್ ತಿನ್ನೋದಾಗಲಿ ಮಾಡಬಾರ್ದು. ಮೀಲ್ಸ್ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡಬೇಕು, ಜಾಸ್ತಿ ಕಾರ್ಡಿಯೋ ಕಮ್ಮಿ ಮಾಡಬೇಕು. ಹೈ ಇಂಟೆನ್ಸಿಟಿ ವರ್ಕೌಟ್ನ ನೀವು ಆದಷ್ಟು ಮಾಡದಿರೋದೇ ಒಳ್ಳೆಯದು 130+ ನಂತರ. ಆಮೇಲೆ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು ವಿತ್ ಎವ್ರಿ ಮೀಲ್. ಆಮೇಲೆ ಶುಗರ್ ಆದಷ್ಟು ನೀವು ಕಟ್ ಆನ್ ಮಾಡೋದು, ಅದು ನಿಮಗೆ ಒಳ್ಳೆಯದು. ಸೊ ನೀವು ಎಂಡ್ಲೆಸ್ ಆಗಿ ವರ್ಕೌಟ್ ಮಾಡಿದ್ರೂ, ಡಯಟ್ ಮಾಡಿದ್ರೂ ಏನೂ ಆಗ್ತಾಯಿಲ್ಲ ನಾವು ಬ್ಲೇಮ್ ಮಾಡೋ ಬದಲು, ನಿಮ್ಮ ಸ್ಲೀಪ್ನ ನೀವು ಫಿಕ್ಸ್ ಮಾಡಿ. ಹಾಗೆ ನೀವು ಸ್ನ್ಯಾಕಿಂಗ್ನ ಕಾನ್ಸ್ಟೆಂಟಾಗಿ ಸ್ನ್ಯಾಕ್ ಮಾಡಬೇಡಿ. ಜಸ್ಟ್ ಹ್ಯಾವ್ 3 ಮೀಲ್ಸ್ ಇನ್ ಬಿಟ್ವೀನ್. ಯು ಕ್ಯಾನ್ ಹ್ಯಾವ್ 2 ಬಫರ್ ಮೀಲ್ಸ್ ಥರ, ಅಂದರೆ ಸ್ಮಾಲ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್, ಸ್ಮಾಲ್ ಮಿಡ್ ಈವ್ನಿಂಗ್ ಸ್ನ್ಯಾಕ್ ಮಾಡಿದಾಗ ಅವಾಗ ಶುಗರ್ ಲೆವೆಲ್ಸು ನಾರ್ಮಲ್, ಒಂಥರ ಸ್ಟೆಬಿಲೈಸ್ ಆಗುತ್ತೆ. ನಿಮಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇದೆ ಅಂತ ನಿಮಗೇನಾದರೂ ಅನಿಸಿದ್ರೆ, ನೀವು ನನಗೆ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ನನಗೆ ಕಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಫಾಸ್ಟಿಂಗ್ ಇನ್ಸುಲಿನ್ ಲೆವೆಲ್ ಟೆಸ್ಟ್. ಆವಾಗ ನಿಮಗೆ ಈ ಥರ ತೊಂದರೆ ಇದೆಯಾ, ಈ ಸಮಸ್ಯೆ ಇದೆಯಾ ಅಂತ ನೀವು ಇದನ್ನು ರೆಕ್ಟಿಫೈ ಮಾಡಿಬಿಟ್ಟು ರೂಟ್ ಕಾಸ್ನ ನೀವು ಕಂಡುಹಿಡಿಬೋದು. ಸೊ ಥ್ಯಾಂಕ್ ಯು. ಇನ್ನೂ ಜಾಸ್ತಿ ಟಿಪ್ಸ್ ಬೇಕಂದರೆ ನೀವು ನನ್ನ ಚಾನೆಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.